ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು. ಸಾಧ್ಯವಾದವರು ವಜ್ರಾಸನ ಹಾಕ್ರಿ. ಸಾಧ್ಯವಾದವರು ವಜ್ರಾಸನ ಹಾಕ್ರಿ. ಎಲ್ಲರೂ ಶಾಂತತೆಯನ್ನ ಕಾಯ್ದುಕೊಳ್ಳೋಣ. ಸಾಧ್ಯ ಆದವರಿಗೆ ಆಗಲೇ. ಇದು ಜ್ಞಾನ ಮುದ್ರೆ. ಎಲ್ಲರೂ ಜ್ಞಾನ ಮುದ್ರೆ ಹಾಕಿ. ಇದು ಜ್ಞಾನ ಮುದ್ರೆ. ಎಲ್ಲರೂ ಜ್ಞಾನ ಮುದ್ರೆ ಹಾಕಿ. ಇವು ಮೂರು ಬಳ ಸೀದಾ ಇರಬೇಕು. ಇವೆರಡು ಹಂಗೆ ಟಚ್ ಆಗೈತೆ ಅನ್ನೋ ಸ್ವಲ್ಪ ಪೂರ್ತಿ ಒತ್ತು ಹಿಡಿಬೇಡ್ರಿ. ಅಷ್ಟೇ ಟಚ್ ಆಗೈತೆ ಅನ್ನೋ ನಿಮ್ಗೆ ಗೊತ್ತ. ಎಲ್ಲರೂ ಕಣ್ಣು ಮುಚ್ಚೋಣ. ತದನಂತರ ನಾ ಹೇಳುವವರಿಗೂ ಯಾರು ಕಣ್ ತೆರಿಬೇಡಿ. ಆಮೇಲೆ ಶಾಂತಿ ಮಂತ್ರ. ತದನಂತರ ನಾ ಹೇಳುವವರಿಗೂ ಯಾರು ಕಣ್ ತೆರಿಬೇಡಿ. ಸಹಸ್ರ ಒಂದೇ ಎಲ್ಲರೂ ಸೇರಿ सतो मा सद्गमय तमसो मा ज्योतिर्गमय मृत्योर्मा अमृतं गमय. सहना भवतु सहनौ भुनक्तु सह वीरं करवावहै तेजस्विनामधीतमस्तु महाविद्विषावहै. ओम शांति शांति शांति. ಎಲ್ಲರ ಕೈ ಮುಗಿರಿ, ಕಣ್ಣು ಮುಚ್ಚ್ರಿ. ನಾವೆಲ್ಲರೂ ಇಂತಹ ಸುಂದರವಾದ ಬೆಳಗಿನ ಸಮಯದಲ್ಲಿ ಒಂದು ಒಳ್ಳೆಯ ಹೂದೋಟದಲ್ಲಿ, ಒಂದು ತೋಟದಲ್ಲಿ ನಾವೆಲ್ಲರೂ ಸಂಚರಿಸ್ತಾ ಇದ್ದೇವೆ ಎಂಬುದಾಗಿ ಮನಸ್ಸಲ್ಲಿ ಅಂದುಕೊಳ್ಳೋಣ. ನಮ್ಮ ಶಾರೀರಿಕ ಕಣ್ಣುಗಳನ್ನು ಮುಚ್ಚಿದವರಾಗಿ, ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದವರಾಗಿ, ಆ ತೋಟದಲ್ಲಿ ಇರುವಂತಹ ಹೂವು, ಹಣ್ಣುಗಳು, ಅದರ ಬಣ್ಣಗಳು, ಅದರ ವಾಸನೆ ನಮ್ಮ ಆತ್ಮದ ಕಣ್ಣುಗಳಿಂದ, ನಮ್ಮ ಆತ್ಮಿಕ ಅಂಗಾಂಗಗಳಿಂದ ಅವುಗಳನ್ನು ನಾವು ನೋಡಿ ನೋಡೋಣ. ತದನಂತರ ಈ ಒಂದು ದಿನವನ್ನು ಕಾಣಲು ಕಾರಣೀಭೂತನಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಸೃಷ್ಟಿಕರ್ತನಾಗಿರುವಂತಹ ಭಗವಂತನನ್ನ ನಮ್ಮ ಮನದ ಹೃದಯ ಮಂದಿರದಲ್ಲಿ ನೆನೆದವರಾಗಿ, ಆ ಸೃಷ್ಟಿಕರ್ತರನ್ನ, ದೇವರ ದೇವ ಮಹಾದೇವರನ್ನ, ಕರ್ತರ ಕರ್ತ ಸೃಷ್ಟಿಕರ್ತರನ್ನ, ಆತ್ಮರ ಆತ್ಮ ಪರಮಾತ್ಮನನ್ನ ನಮ್ಮ ಹೃದಯದಲ್ಲಿ ನೆನೆದವರಾಗಿ ಆತನಿಗೆ ನಮಸ್ಕರಿಸೋಣ. ನಮಗೋಸ್ಕರವಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ನಮಗೆಲ್ಲರಿಗೂ ಜನ್ಮ ನೀಡಿರುವಂತಹ, ನಾವೆಲ್ಲರೂ ಕೂಡಲು ಕಾರಣೀಭೂತರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳನ್ನು ನಮ್ಮ ಹೃದಯ ಮಂದಿರದಲ್ಲಿ ನೆನೆದವರಾಗಿ, ಆ ಗುರುಗಳಿಗೂ ಸಹ ಗುರುಗಳೇ
ಇವತ್ತು ನಾನು ಗುರುವಾಗಿ ಈ ಸ್ಥಾನದಲ್ಲಿ ಕೂಡಲು ಕಾರಣೀಭೂತರಾಗಿರುವ ತಮಗೆ ನನ್ನ ಮನಸಾರೆ ನಮಸ್ಕರಿಸುತ್ತೇನೆ ಎಂಬುದಾಗಿ ಶಿರನಮಿದು ನಮಸ್ಕರಿಸೋಣ. ಇಂದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಇಂದು 6 ರಿಂದ 8ನೇ ತರಗತಿಯಲ್ಲಿ ವಿಜ್ಞಾನ ಹಾಗೂ ಗಣಿತ ವಿಷಯ ಬೋಧಿಸುತ್ತಿರುವ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೆ ವಿಷಯ ಸಂಪದೀಕರಣ ತರಬೇತಿಯಲ್ಲಿ ನೋಡಲ್ ಅಧಿಕಾರಿಗಳಾಗಿ ಮಾನ್ಯ BO ರವರಿಗಾಗಿ, BRC ರವರಿಗಾಗಿ, ಸಂಪನ್ಮೂಲ ವ್ಯಕ್ತಿಗಳಿಗಾಗಿ, ಇಲ್ಲಿರುವಂಥ ಎಲ್ಲ ಶಿಬಿರಾರ್ಥಿ ಸಹೋದರ ಸಹೋದರಿಯರಿಗಾಗಿ ದೇವರು ಯಾವಾಗಲೂ ಆಶೀರ್ವಾದ ಮಾಡಲಿ, ಸುಖ ಶಾಂತಿ ನೆಮ್ಮದಿಯನ್ನು ಎಲ್ಲರಿಗೂ ಅನುಗ್ರಹಿಸಲಿ. ಇಂದು ನಾವು ತರಬೇತಿಯಲ್ಲಿ ಎಲ್ಲರೂ ಧನಾತ್ಮಕವಾಗಿ ಕೂಡೋಣ. ಈ ತರಬೇತಿ ಯಾವುದೋ ಒಂದು ಬಸ್ ಅಲ್ಲ, ಇದು ಇವತ್ತು ನಾವು ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನು ಬಿಟ್ಟು ಇಲ್ಲಿ ಬಂದಿದ್ದೇವೆ ಎಂಬುದಾಗಿ ನೆನೆಸಿಕೊಂಡು ಆ ಎಲ್ಲರ ಮಕ್ಕಳ ಬದಲಿಗೆ ನಾನಿಲ್ಲಿ ಬಂದು ಜ್ಞಾನವನ್ನು ಪಡೆದು ಈ ಜ್ಞಾನವನ್ನು ನನ್ನ ಮಕ್ಕಳಿಗೆ ಹಂಚುವಂತಹ ಸುಜ್ಞಾನವನ್ನು ಪರಮಾತ್ಮನು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದವರಾಗಿ ಈಗ ನಾ ಅಂದಂಗನ್ರಿ, ದೇವರ ದೇವ ದೇವರ ದೇವ ಮಹಾದೇವ ಆತ್ಮರ ಆತ್ಮ ಪರಮಾತ್ಮ ಕರ್ತರ ಕರ್ತ ಸೃಷ್ಟಿಕರ್ತ ನಿನಗಿದೋ ವಂದನೆ. ನಮ್ಮ ಆತ್ಮ ಪ್ರಾಣ ಶರೀರ ಸಮರ್ಪಣೆ ಕೊಟ್ಟಿರುವ ದಿನಕ್ಕಾಗಿ ವಂದನೆ. ಈ ದಿನದೆಲ್ಲ ನಿನ್ನ ಮಕ್ಕಳಾಗಿ ನಾವೆಲ್ಲ ಬದುಕಲು ಸಹಾಯ ಮಾಡು. ನಮಗೆ ಜ್ಞಾನ ಬುದ್ಧಿ ತಿಳುವಳಿಕೆಯನ್ನು ಅನುಗ್ರಹಿಸು. ನಮ್ಮಂತೆಯೇ ಪರರನ್ನು ಪ್ರೀತಿಸಲು ಸಹಾಯ ಮಾಡು. ನಾವು ಮಾಡುವ ಕಾಯಕದಿಂದ ಕೈಲಾಸ ಕಂಡಂತೆ ನಿನ್ನ ಚಿತ್ತವನ್ನು ನೆರವೇರಿಸಲು ನಮಗೆಲ್ಲರಿಗೂ ಅನುಗ್ರಹಿಸು. ದೇಶಕ್ಕಾಗಿ ದುಡಿಯುವ ಸೈನಿಕರನ್ನು, ಅನ್ನಕ್ಕಾಗಿ ದುಡಿಯುವ ರೈತರನ್ನು, ಜ್ಞಾನಕ್ಕಾಗಿ ದುಡಿಯುವ ಶಿಕ್ಷಕ ಬಾಂಧವರನ್ನು ಆಶೀರ್ವದಿಸು. ನಮ್ಮ ತಂದೆ ತಾಯಿ ಗುರು ಹಿರಿಯರನ್ನು ಎಲ್ಲವನ್ನು ದೇವರ ನಾಮದಲ್ಲಿ, ಬಸವಾದಿ ಪ್ರಮುಖರ ನಾಮದಲ್ಲಿ, ಸದ್ಗುರು ದೇವರ ನಾಮದಲ್ಲಿ ಹೇಳಿದ್ದೇವೆ ನಮ್ಮ ತಂದೆಯೇ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಜೈ ಗುರು ಬಸವೇಶ್ವರ ಹರ ರಮ.